ನಮಸ್ಕಾರ ಆತ್ಮೀಯ ಅಭ್ಯರ್ಥಿಗಳೇ, ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯ ಆಫಿಷಿಯಲ್ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಅದರಲ್ಲಿಯೂ ನಾವು ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಪ್ರತಿನಿತ್ಯ ಒಂದೊಂದು ವಿಶೇಷ ವಿಡಿಯೋವನ್ನು ಬಿಡ್ತಾ ಇದ್ದೀವಿ. ಯುವಕರು ಬಹಳ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಅಷ್ಟೇ ಅಲ್ಲದೆ ಪ್ರತಿನಿತ್ಯ ಸಬ್ಸ್ಕ್ರೈಬ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ. ಅದೇ ರೀತಿಯಾಗಿ ವಿಡಿಯೋವನ್ನು ಸಹಿತ ಬಹಳಷ್ಟು ಜನ ನೋಡ್ತಾ ಇದ್ದಾರೆ. ಪ್ರತಿನಿತ್ಯ ಮುಂಜಾನೆ 7 ಗಂಟೆಗೆ ವಿಡಿಯೋ ಬರಲಿಲ್ಲ ಅಂದರೆ ಬಹಳಷ್ಟು ಜನ ನನಗೆ ಫೋನ್ ಮಾಡಿ, ಸರ್ ಇವತ್ತಿನ ವಿಡಿಯೋ ಬಿಟ್ಟಿಲ್ಲ ಯಾಕೆ, ಇವತ್ತಿನ ಸಬ್ಜೆಕ್ಟ್ ಏನು ಅಂತ ಕೇಳ್ತಾ ಇದ್ದಾರೆ. ಆದ್ದರಿಂದ ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ವಿ. ಹಾಗಾದರೆ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂದರೆ ಕೋಸ್ಟ್ ಗಾರ್ಡ್ ಎಂದರೇನು ಮತ್ತು ಇದಕ್ಕೆ ಸಿಗುವ ಫೆಸಿಲಿಟೀಸ್ ಮತ್ತು ಸ್ಯಾಲರಿ ಎಷ್ಟು ಇರುತ್ತದೆ ಎಂದು. ಪ್ರಿಯ ಅಭ್ಯರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ಕೋಸ್ಟ್ ಗಾರ್ಡ್ ಬಗ್ಗೆ ತಿಳಿಸಿಕೊಡುತ್ತೇನೆ. ಬಹಳ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದರೆ ಕೋಸ್ಟ್ ಗಾರ್ಡ್ ಅಪ್ಲಿಕೇಶನ್ ಹಾಕಬೇಕಾ ಬೇಡವಾ ಅಂತ. ಈ ನೌಕರಿ ಹೇಗೆ ಇರುತ್ತೆ ಮತ್ತು ಜಾಬ್ ಪ್ರೊಫೈಲ್ ಯಾವ ರೀತಿ ಇರುತ್ತೆ ಎಂದು. ಪ್ರಿಯ ಅಭ್ಯರ್ಥಿಗಳೇ, ಈ ವಿಡಿಯೋ ಬಹಳ ಇಫೆಕ್ಟಿವ್ ವಿಡಿಯೋ ಆಗಿರುತ್ತದೆ. ಪ್ಲೀಸ್ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ. ನಿಮ್ಮ ಪ್ರಶ್ನೆ, ಕೋಸ್ಟ್ ಗಾರ್ಡ್ ಜಾಯಿನ್ ಆಗುವುದರಿಂದ ಏನು ಉಪಯೋಗ ಇದೆ ಎಂದು. ಹಾಗೆ ಕೋಸ್ಟ್ ಗಾರ್ಡ್ನಲ್ಲಿ ಯಾವ ಯಾವ ಫೆಸಿಲಿಟೀಸು ಪ್ರೊವೈಡ್ ಕೊಡುತ್ತಾರೆ ಮತ್ತು ಆಫ್ಟರ್ ಕೋಸ್ಟ್ ಗಾರ್ಡ್ ಯಾವ ಯಾವ ಫೆಸಿಲಿಟೀಸ್ ಸಿಗುತ್ತದೆ ಮತ್ತು ಇದು ನೇವಿಯಿಂದ ಬೇರೆ ಇರುತ್ತದೆಯೋ ಮತ್ತು ನೇವಿಯಲ್ಲಿ ಜಾಸ್ತಿ ಫೆಸಿಲಿಟೀಸ್ ಸಿಗುತ್ತದೆಯಾ, ಹಾಗೆ ಇದು ಆರ್ಮಿಯಿಂದ ಬೇರೆ ಆಗಿರುತ್ತದೆಯಾ, ಹಾಗಿದ್ದರೆ ಯಾವುದಿದು ಕೋಸ್ಟ್ ಗಾರ್ಡ್. ಪ್ರಿಯ ಅಭ್ಯರ್ಥಿಗಳೇ, ಹಾಗಿದ್ದರೆ ಡಿಸೈಡ್ ಮಾಡೋಣ ಇಂಡಿಯನ್ ಕೋಸ್ಟ್ ಗಾರ್ಡ್ ಬಗ್ಗೆ. ಹಾಗೆ ಇದರ ವೇಕೆನ್ಸಿ ಕೂಡ ಈಗ ನಡೆಯುತ್ತದೆ ಮತ್ತು ವೇಕೆನ್ಸಿ ಕೂಡ ಬಿಟ್ಟಿದ್ದಾರೆ. ಹಾಗೆ ಅಭ್ಯರ್ಥಿಗಳೇ, ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂದರೆ ತಟರಕ್ಷಕ ಎಂದರ್ಥ. ಹಾಗೆ ಭಾರತೀಯ ತಟರಕ್ಷಕ ಎಂದೇ ಹೆಸರಿನಿಂದ ಕರೆಯುತ್ತಾರೆ. ಇದು ಭಾರತದ ಕೋಸ್ಟಲ್ ಏರಿಯಾದಲ್ಲಿ ಅಂದರೆ ಸಮುದ್ರದ ಸೀಮೆಯಲ್ಲಿ ರಕ್ಷಣೆ ಮಾಡಲು ಇದರ ಮುಖ್ಯ ಉದ್ದೇಶ. ಮತ್ತು 18 ಆಗಸ್ಟ್ 1978ರಲ್ಲಿ ಇದರ ಸ್ಥಾಪನೆ ಮಾಡಲಾಯಿತು ಮತ್ತು ಇದರ ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿಯಲ್ಲಿದೆ. ಮತ್ತು ಇದನ್ನು ನೇವಿ ಕಮಾಂಡೋ ನಡೆಸುತ್ತದೆ ಮತ್ತು ಕಂಟ್ರೋಲ್ ಮಾಡುತ್ತದೆ. ಮುಖ್ಯ ಉದ್ದೇಶ ಸ್ಮಗ್ಲಿಂಗ್ ನಡೆದಾಗ ನೋಡಿಕೊಳ್ಳುವುದು ಮತ್ತು ಸಮುದ್ರದ ದಂಡೆ ಮತ್ತು ಪರ್ಯಾವರಣ ಸುರಕ್ಷೆ ಕೂಡ ಮಾಡುತ್ತದೆ. ಹಾಗೆಯೇ ನೇವಿಗೆ ಹೆಲ್ಪ್ ಏನಾದರೂ ಬೇಕಾದರೆ ಯುದ್ಧದ ಸಮಯದಲ್ಲಿ ಕೂಡ ಹೆಲ್ಪ್ ಮಾಡುತ್ತದೆ. ಹಾಗೆ ಪ್ರಿಯ ಅಭ್ಯರ್ಥಿಗಳೇ, ಈಗ ವೇಕೆನ್ಸಿ ನಡೆಯುತ್ತವೆ. ಇದರಲ್ಲಿ 2 ಪ್ರಕಾರ ಜಾಯಿನ್ ಆಗಬಹುದು. ಒಂದು ಇದರಲ್ಲಿ ಟೆಕ್ನಿಕಲ್ ಇರುತ್ತದೆ ಮತ್ತು ಇನ್ನೊಂದು ನಾನ್ ಟೆಕ್ನಿಕಲ್ ಮತ್ತು ನಾವಿಕ GD ಮತ್ತು DB ಇರುತ್ತದೆ. ಇದರ ಬಗ್ಗೆ ಬಹಳ ಏನು ಹೇಳಲ್ಲ, ಇದರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತದೆ. ನಾವು ಹೇಳುವುದು ಇದರಲ್ಲಿ ಫೆಸಿಲಿಟೀಸ್ ಏನೇನು ಸಿಗುತ್ತದೆ ಎಂದು ಹೇಳುತ್ತೇವೆ. ಅಂದರೆ ಇದರ ಸ್ಯಾಲ್ರಿ ಎಷ್ಟು ಇರುತ್ತದೆ ಎಂದರೆ 21,700ರಿಂದ 50,000 ರೂಪಾಯಿವರೆಗೆ ಇರುತ್ತದೆ. ಮತ್ತು ಇದಕ್ಕೆ ನಿಮ್ಮ ಕ್ವಾಲಿಫಿಕೇಷನ್ 10th ಮತ್ತು PUC ಪಾಸ್ ಆಗಿರಬೇಕು. ಹಾಗೆ ಆಫೀಸರ್ ಆಗುವುದಕ್ಕೆ ಗ್ರ್ಯಾಜುಯೇಷನ್ ಆಗಿರಬೇಕು. ಮತ್ತು ಜಾಯ್ನಿಂಗ್ ಆದ ಮೇಲೂ ಕೂಡ ಪ್ರಮೋಷನ್ನಿಂದ ಆಫೀಸರ್ ಆಗಬಹುದು. ಪ್ರಿಯ ಅಭ್ಯರ್ಥಿಗಳೇ, ಇದನ್ನು ಜಾಯಿನ್ ಆದ ಮೇಲೆ ಆರ್ಮಿ ಏರ್ಫೋರ್ಸ್ ಥರನೇ ಇರುವುದಕ್ಕೆ ಮತ್ತು ಊಟ ಮಾಡಲಿಕ್ಕೆ ಮತ್ತು ಸಮವಸ್ತ್ರ, ಸ್ಯಾಲ್ರಿ, ಮೆಡಿಕಲ್ ಫ್ರೀ ಇರುತ್ತದೆ. ಹಾಗೆ ಸ್ಯಾಲ್ರಿ ತಿಂಗಳಿಗೆ ಸಿಗುವ ಹಾಗೆ ಸಿಗುತ್ತಿರುತ್ತದೆ. ಹಾಗೆ ಯಾವ ರೀತಿ ಮಿಲಿಟರಿ ಹಾಸ್ಪಿಟಲ್ ಇರುತ್ತದೆ ಅದೇ ರೀತಿ ನಿಮಗೆ ಫೆಸಿಲಿಟೀಸ್ ಸಿಗುತ್ತದೆ. ಇದರದ್ದು ಕೂಡ ಹಾಸ್ಪಿಟಲ್ ಇರುತ್ತದೆ ಮತ್ತು ಇರುವುದಕ್ಕೆ ಫ್ಯಾಮಿಲಿಗೆ ಕ್ವಾರ್ಟರ್ಸ್ ಕೂಡ ಕೊಡುತ್ತಾರೆ. ಹಾಗೆ ನಿಮಗೆ ಸೂಟಿ ಕೂಡ ಕೊಡುತ್ತಾರೆ. 1 ವರ್ಷಕ್ಕೆ 60 ದಿನಗಳು ಸೂಟಿ ಕೂಡ ಕೊಡುತ್ತಾರೆ ಮತ್ತು 10 ದಿನಗಳ ಎಕ್ಸ್ಟ್ರಾ ಕೂಡ ಸೂಟಿ ಕೊಡುತ್ತಾರೆ. ಈ 10 ದಿನ ನೀವು ಫಾರಿನ್ ಟ್ರಿಪ್ ಕೂಡ ಮಾಡಬಹುದು, ಅದು ಫ್ರೀ ಆಗಿರುತ್ತದೆ. ಹಾಗೆ ನಿಮಗೆ ರಿಟೈರ್ಡ್ ಆದ ಮೇಲೆ ಪೆನ್ಷನ್ ಮತ್ತು ಪ್ರೊವೈಡ್ ಫಂಡ್ ಕೂಡ ಸಿಗುತ್ತದೆ. ಮತ್ತು ಇದರ ಸರ್ವಿಸ್ 15 ವರ್ಷ ಅಷ್ಟೇ ಅಲ್ಲ, 20ರಿಂದ 35 ವರ್ಷದವರೆಗೆ ಸರ್ವಿಸ್ ಮಾಡಬಹುದು. ಮತ್ತು ಕ್ಯಾಂಟೀನ್ ಸ್ಪೆಷಾಲಿಟೀಸ್ ಕೂಡ ಇರುತ್ತದೆ. ಹಾಗೆಯೇ ನಿಮ್ಮ ಪರಿವಾರದವರಿಗೂ ಕೂಡ ಮೆಡಿಕಲ್ ಫೆಸಿಲಿಟೀಸ್ ಇರುತ್ತದೆ. ಹಾಗೆಯೇ ರಿಟೈರ್ಡ್ ಆದ ನಂತರವೂ ಕೂಡ ಮೆಡಿಕಲ್ ಫೆಸಿಲಿಟೀಸ್ ಇರುತ್ತದೆ. ಹಾಗೆ ನೀವು ನೌಕರಿ ಮಾಡುವಾಗ ನಿಮಗೆ ಇನ್ಶೂರೆನ್ಸ್ ಕೂಡ ಮಾಡಿರುತ್ತಾರೆ. ಇದನ್ನು ಮಿನಿಸ್ಟರಿ ಆಫ್ ಡಿಫೆನ್ಸ್ ಪ್ರೊವೈಡ್ ಮಾಡಿರುತ್ತದೆ. ಕೋಸ್ಟ್ ಗಾರ್ಡ್ ಮಕ್ಕಳಿಗೆ ಸ್ಕೂಲ್ ಫೀ ಕೂಡ ಪ್ರೊವೈಡ್ ಮಾಡಿರುತ್ತದೆ. ಆತ್ಮೀಯ ಅಭ್ಯರ್ಥಿಗಳೇ,
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಯಾರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಯಲ್ಲಿ ಆರ್ಮಿ, BSF, CRPF, CISF, ಆಸಾಂ ರೈಫಲ್, ITBP ಮತ್ತು MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಜೈ ಹಿಂದ್. MTS ಮತ್ತು ಹವಾಲ್ದಾರ್ ತರಬೇತಿ. SSLC ಪಾಸ್ ಆದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.